ಪ್ರಿಯ ವಿದ್ಯಾರ್ಥಿಗಳೇ, ಕನ್ನಡ ತರಗತಿಗೆ ಸ್ವಾಗತ. ಮಕ್ಕಳೇ, ಲಾಸ್ಟ್ ಕ್ಲಾಸಲ್ಲಿ ಪ್ರವಾಸ ಹೋಗೋಣ ಈ ಗದ್ಯ ಭಾಗವನ್ನು ಪೂರ್ತಿ ಭಾಗವನ್ನು ನಾವು ಅರ್ಥವನ್ನು ತಿಳ್ಕೊಂಡ್ವಿ, ವಿವರಣೆಯನ್ನು ಅಲ್ವಾ. ಹಾಗೆ ಲಾಸ್ಟ್ ಕ್ಲಾಸಲ್ಲಿ ಟೆಕ್ಸ್ಟ್ ಬುಕ್ ಇದು ಕ್ಲಾಸ್ ವರ್ಕನ್ನು ಕೂಡ ನಿಮಗೆ ಬರೆದು ಸೆಂಡ್ ಮಾಡಿದ್ದೇನೆ. ಇದನ್ನು ಎಕ್ಸ್ಪ್ಲನೇಷನನ್ನು, ಕ್ಲಾಸ್ ವರ್ಕಿನ ಎಕ್ಸ್ಪ್ಲನೇಷನನ್ನು ಈ ಕ್ಲಾಸಲ್ಲಿ ನಾನು ನಿಮಗೆ ಹೇಳುವುದರ ಮೂಲಕ ತಿಳಿಯಪಡಿಸ್ತಾ ಹೋಗ್ತೇನೆ. ಓಕೆ, ನೀವು ಅದೇ ರೀತಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಓದೋದು ಕಷ್ಟ ಆಯಿತು ಅಂದರೆ ನಾನು ಹೇಳೋದನ್ನು ಅದೇ ರೀತಿ ನೀವು ಕೂಡ ಫಾಲೋ ಆಗಬೇಕು. ಓಕೆ, ನೋಡಿ, ಮೊದಲಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ. ಇಲ್ಲಿಂದ ಪ್ರಾರಂಭ ಮಾಡೋಣ. ಓಕೆ, ಫಸ್ಟ್ ಕ್ವಶನ್, ಮಕ್ಕಳೆಲ್ಲರೂ ಎಲ್ಲಿಗೆ ಪ್ರವಾಸ ಹೋಗಲು ಸಿದ್ಧರಾದರು? ಆನ್ಸರ್, ಮಕ್ಕಳೆಲ್ಲರೂ ಶ್ರವಣಬೆಳಗೊಳಕ್ಕೆ ಪ್ರವಾಸ ಹೋಗಲು ಸಿದ್ಧರಾದರು ಅಲ್ವಾ. ಸೆಕೆಂಡ್ ಒನ್, ಪ್ಲಾಟ್ಫಾರ್ಮ್ ಎಂದರೇನು? ರೈಲು ಬಂದು ನಿಲ್ಲಲು ಮತ್ತು ಹೊರಡಲು ನಿಗದಿಪಡಿಸಿರುವ ಜಾಗ. ಓಕೆ, ಸೆಕೆಂಡ್ ಒನ್. ಥರ್ಡ್ ಒನ್, ರೈಲು ನಿಲ್ದಾಣದಲ್ಲಿ ಮಕ್ಕಳು ಯಾರ ಜೊತೆ ಸಂವಾದ ನಡೆಸಿದರು? ರೈಲ್ವೆ ನಿಲ್ದಾಣದಲ್ಲಿ ಮಕ್ಕಳು ಕೆನ್ನಡಿ, ಮಧು, ರಾಜುವಿನ ಜೊತೆ ಸಂವಾದವನ್ನು ನಡೆಸಿದರು. ಅಂದರೆ ಡಿಸ್ಕಷನ್ ಯಾರ ಜೊತೆ ಆಯಿತು ಅಂತ. ರೈಲು ಯಾವ ಶಬ್ದ ಮಾಡುತ್ತಾ ಚಲಿಸುತ್ತದೆ? ರೈಲು ಚುಕುಬುಕ್ಕು ಚುಕುಬುಕ್ಕು ಎಂದು ಶಬ್ದ ಮಾಡುತ್ತಾ ಚಲಿಸುತ್ತದೆ. ನೆಕ್ಸ್ಟ್ ಪೇಜನ್ನು ಓಪನ್ ಮಾಡಿ 2-3 ವಾಕ್ಯದಲ್ಲಿ ಉತ್ತರಿಸಿ. ಶ್ರವಣಬೆಳಗೊಳ ಬೆಟ್ಟದಲ್ಲಿ ಮೂರ್ತಿಗಳನ್ನು ನೋಡುತ್ತಿದ್ದರೆ ಭಕ್ತಿ ಏಕೆ ಉಕ್ಕಿ ಬರುತ್ತದೆ? ಆನ್ಸರ್, ಬೆಳಗೊಳ ಬೆಟ್ಟದಲ್ಲಿನ ಮೂರ್ತಿಗಳ ಮುಖದಲ್ಲಿ ಶಾಂತಿ ಭಾವನೆ ಎದ್ದು ಕಾಣುತ್ತಿತ್ತು. ಈ ಶಾಂತಿ ಭಾವನೆಯೇ ನಮ್ಮಲ್ಲಿ ಭಕ್ತಿಯು ಉಕ್ಕಿ ಬರುವಂತೆ ಮಾಡುತ್ತದೆ. ಸೆಕೆಂಡ್ ಒನ್, ರೈಲು ನಿಲ್ದಾಣದಲ್ಲಿ ಏನೇನು ಸೌಲಭ್ಯಗಳಿರುತ್ತವೆ? ಅಂದರೆ ಫೆಸಿಲಿಟೀಸ್ ಏನಿರುತ್ತೆ? ರೈಲು ನಿಲ್ದಾಣದಲ್ಲಿ ವಿಶ್ರಾಂತಿ ಕೊಠಡಿ, ರೆಸ್ಟ್ ರೂಮ್, ಲಗೇಜ್ ರೂಮು, ಶೌಚಾಲಯ ಮೀನ್ಸ್ ಟಾಯ್ಲೆಟ್, ಕುಡಿಯುವ ನೀರು ಡ್ರಿಂಕಿಂಗ್ ವಾಟರ್, ಹೋಟೆಲ್ ಮೊದಲಾದಂತಹ ಸೌಲಭ್ಯಗಳಿರುತ್ತವೆ ಅಲ್ವಾ. ನೆಕ್ಸ್ಟ್ ಒನ್, ಈ ಮಾತನ್ನು ಯಾರು ಯಾರಿಗೆ ಹೇಳಿದರು? ಹೂ ಸೆಡ್ ದಿಸ್ ಟು ಹೂಮ್? ಫಸ್ಟ್ ಒನ್, ನಿಮ್ಮದು ಯಾವೂರು ಮಕ್ಕಳೇ? ಯಾರು? ಕನ್ನಡಿಯವರು ಹೇಳಿದ್ದು ಮಕ್ಕಳಿಗೆ. ಬೆಟ್ಟ ಹತ್ತುವಾಗ ನಿಮಗೆ ಕಷ್ಟ ಅನಿಸಲಿಲ್ಲವೇ? ಮಕ್ಕಳು ಹೇಳಿದ್ದು ಮಧುವಿಗೆ. ಥರ್ಡ್ ಒನ್, ಅದೋ ರೈಲು ಬಂದೇ ಬಿಟ್ಟಿತು. ಕಾರ್ತಿಕ್ ಯಾರಿಗೆ? ಎಲ್ಲರಿಗೂ ಸೇರಿ ಕೇಳುವಂತೆ ಹೇಳಿದಂತಹ ಮಾತು ಅಲ್ವಾ. ದೆನ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಇಮೇಲ್ ಅಂದರೆ ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಇದೆ. ನೀವು ಅದರಲ್ಲಿ ಆನ್ಸರನ್ನು ಚೂಸ್ ಮಾಡಿ ಈ ಬ್ಲ್ಯಾಂಕ್ಸಲ್ಲಿ ಬರೀಬೇಕಾಗತ್ತೆ. ಓಕೆ, ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ಪದ ಆರಿಸಿ ಬಿಟ್ಟ ಸ್ಥಳದಲ್ಲಿ ಬರೆಯಿರಿ. ಇವರೆಲ್ಲರೂ ನಮ್ಮಂತೆಯೇ ಡ್ಯಾಶ್ಗೆ ಹೊರಟಿರುವ ಗುರುಗಳೇ. ಇಲ್ಲಿಗೆ ಪ್ರವಾಸಕ್ಕೆ. ನಾನು ಅಂಡರ್ಲೈನ್ ಮಾಡಿದೆ ನೋಡಿ, ಅದು ಆನ್ಸರ್. ಕಂಬಿಗಳ ಮೇಲೆ ಡ್ಯಾಶ್ ಚಲಿಸುತ್ತದೆ, ರೈಲು ಚಲಿಸುತ್ತದೆ. ಮೂರ್ತಿಗಳ ಮುಖದಲ್ಲಿ ಡ್ಯಾಶ್ ಯ ಭಾವನೆಯು ಎದ್ದು ಕಾಣುತ್ತಿತ್ತು, ಶಾಂತಿಯತೆಯ ಭಾವನೆ ಅಲ್ವಾ. ನೆಕ್ಸ್ಟ್, ಫಿಲ್ ಇನ್ ಮ್ಯಾಚ್ ದ ಫಾಲೋಯಿಂಗ್. ವುಮೆನ್, ಹಂಪಿ, ಈ ಕಡೆ ಇರೋದನ್ನು ಮ್ಯಾಚ್ ಮಾಡಿ ಬರಿಬೇಕು ನೀವು. ಹಂಪಿ, ಇಲ್ಲಿ ಶ್ರವಣಬೆಳಗೊಳದ ವಿಗ್ರಹ ಅಂತ ಇದೆ. ಇದರಲ್ಲಿ ಆನ್ಸರು ವಿಗ್ರಹ ಎಲ್ಲಿದೆ? ಶ್ರವಣಬೆಳಗೊಳ. ಕಲ್ಲಿನ ರಥ ಹಂಪಿ. ವಿಧಾನಸೌಧ ಬೆಂಗಳೂರು. ಗೋಲ್ ಗುಂಬಜ್ ವಿಜಯಪುರ. ಓಕೆ, ಇದನ್ನು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಆ್ಯಸ್ ಇಟ್ ಈಸ್ ಬರ್ಕೊಂಡು ಯಾವ ಪ್ಲೇಸಲ್ಲಿದೆ ಅನ್ನೋದನ್ನು ನಾವು ಈ ಕಡೆ ಬ್ಲ್ಯಾಂಕ್ಸ್ ಏನಿದೆ ಅಲ್ಲಿ ಫಿಲ್ ಮಾಡಬೇಕು. ಆನ್ಸರನ್ನು ಈ ಕಡೆ ಲೆಫ್ಟ್ ಸೈಡ್ ಇದೆಯಲ್ಲ, ಈ ಕಾಲಮಿಂದ ತಗೋಬೇಕು. ಓಕೆ, ದೆನ್ ಭಾಷಾ ಚಟುವಟಿಕೆ. ಇಲ್ಲಿ ನೋಡಿ, ಪ್ರಶ್ನಾರ್ಥಕ ವಾಕ್ಯವನ್ನು ನಾವು ಬರಿಬೇಕು. ಅಂದರೆ ಕ್ವಶನ್ನಾಗಿ ಚೇಂಜ್ ಮಾಡಬೇಕು. ಓಕೆ, ನೋಡಿ, ಇಲ್ಲಿ ಫಾರ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ. ವಿಧಾನಸೌಧ ಬೆಂಗಳೂರಿನಲ್ಲಿದೆ. ಇದನ್ನು ಕ್ವಶನ್
ಸೆಂಟೆನ್ಸನ್ನು ಮಾಡಬೇಕು ಅಂತಂದರೆ ವಿಧಾನಸೌಧ ಯಾವ ಊರಿನಲ್ಲಿದೆ ಅಂತ ಮಾಡಿದ್ದಾರೆ. ಇಲ್ಲೂ 3 ಸೆಂಟೆನ್ಸನ್ನು ಕೊಟ್ಟಿರೋದನ್ನು ನೀವು ಕ್ವಶನ್ ಅಂದರೆ ಪ್ರಶ್ನಾರ್ಥಕ ವಾಕ್ಯವಾಗಿ ಬದಲಾಯಿಸಬೇಕು. ನೋಡಿ, ಮಕ್ಕಳು ಮೈಸೂರಿಗೆ ಪ್ರವಾಸ ಹೋದರು. ಮಕ್ಕಳು ಎಲ್ಲಿಗೆ ಪ್ರವಾಸ ಹೋದರು? ಓಕೆ, ಇದು ಪ್ರಶ್ನಾರ್ಥಕ ವಾಕ್ಯ ಅಂದರೆ ಕ್ವಶನ್ ಸೆಂಟೆನ್ಸನ್ನು ನೀವು ಬರಿಬೇಕಾಗತ್ತೆ. ರೈಲುಗಳು ಕಂಬಿಯ ಮೇಲೆ ಚಲಿಸುತ್ತವೆ. ರೈಲುಗಳು ಯಾವುದರ ಮೇಲೆ ಚಲಿಸುತ್ತವೆ? ಥರ್ಡ್ ಒನ್, ಮೇರಿ 4ನೇ ತರಗತಿಯಲ್ಲಿ ಓದುತ್ತಿದ್ದಾಳೆ. ಮೇರಿ ಯಾವ ತರಗತಿಯಲ್ಲಿ ಓದುತ್ತಿದ್ದಾಳೆ? ಕ್ವಶನ್ ಮಾರ್ಕ್ ಮರೆಯೋ ಹಾಗಿಲ್ಲ. ಮಸ್ಟ್ ಆ್ಯಂಡ್ ಶುಡ್ ವಿ ಹ್ಯಾವ್ ಟು ಪುಟ್ ಕ್ವಶನ್ ಮಾರ್ಕ್. ಓಕೆ, ಯಾಕೆಂದರೆ ಇದು ಪ್ರಶ್ನಾರ್ಥಕ ವಾಕ್ಯ. ಪ್ರಶ್ನಾರ್ಥಕ ಚಿಹ್ನೆಯನ್ನು ಮರೆಯೋ ಹಾಗಿಲ್ಲ. ಓಕೆ, ನೆಕ್ಸ್ಟ್ ಸ್ವಂತ ವಾಕ್ಯ. ಓನ್ ಸೆಂಟೆನ್ಸನ್ನು ಮಾಡಬೇಕು ಈ ವರ್ಡ್ಸನ್ನು ಯೂಸ್ ಮಾಡಿಕೊಂಡು. ಓಕೆ, ಪ್ರವಾಸವು ನನ್ನ ಮನಸ್ಸಿಗೆ ಉಲ್ಲಾಸವನ್ನು ತರುತ್ತದೆ. ಯಾವ ಸೆಂಟೆನ್ಸ್ ಆದರೂ ಮಾಡ್ಬೋದು, ನಿಮ್ಮ ಚಾಯ್ಸು, ಬಟ್ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇರಬಾರ್ದು. ಮೀನಿಂಗ್ಫುಲ್ ಸೆಂಟೆನ್ಸನ್ನು ಮಾಡಬೇಕು. ಓಕೆ, ಸಂಭಾಷಣೆ. ಕೆಲವೊಮ್ಮೆ ನಾನು ನನ್ನ ಗೆಳೆಯರು ಸಂಭಾಷಣೆ ನಡೆಸುತ್ತೇವೆ. ಅದ್ಭುತ. ತಾಜ್ ಮಹಲ್ ಒಂದು ಅದ್ಭುತವಾದ ಕಟ್ಟಡ. ನಮಸ್ಕರಿಸು ಅಂದರೆ ಮೀನಿಂಗನ್ನು ಕರೆಕ್ಟಾಗಿ ನೆನಪಿಟ್ಕೊಂಡು ಇದು ಮಾಡಬೇಕು. ಓಕೆ, ಅದ್ಭುತ ಮೀನ್ಸ್ ವಂಡರ್ಫುಲ್. ಸಂಭಾಷಣೆ ಮೀನ್ಸ್ ಡಿಸ್ಕಷನ್. ಪ್ರವಾಸ ಅಂದರೆ ಟೂರು. ನಮಸ್ಕರಿಸು ಅಂತೇಳಿದ್ರೆ ನಮಸ್ಕಾರ ಮಾಡ್ತಕ್ಕಂಥದ್ದು. ನಮಸ್ಕಾರ, ನಾನು ಪ್ರತಿದಿನ ದೇವರಿಗೆ ನಮಸ್ಕರಿಸುತ್ತೇನೆ. ನೆಕ್ಸ್ಟ್, ಇಲ್ಲಿ ಸ್ವೀಕೃತ ಬಳಕೆಯಲ್ಲಿರುವ ಪದ ರೂಪ ಗಮನಿಸಿ. ಇಲ್ಲಿ ನೋಡಿ, ಕೆಲವೊಂದು ಇಂಗ್ಲೀಷ್ ವರ್ಡ್ಸನ್ನು ಡೈಲಿ ಯೂಸ್ ಮಾಡುವಂತಹ ವರ್ಡ್ಸನ್ನು ಇಲ್ಲಿ ಕೊಟ್ಟಿದ್ದಾರೆ. ಪ್ಲೇಟ್, ಕ್ಲಾಸ್, ಪ್ಲಾಟ್ಫಾರ್ಮ್, ಕ್ಲಾರ್ಕ್, ಸ್ಕ್ರೂ, ಟಿಕೆಟ್ ಕೌಂಟರ್, ಲಗೇಜ್ ರೂಮ್, ಫೋಟೋ, ಬ್ಯಾಗ್, ಕಂಪ್ಯೂಟರ್. ನೋಡಿ, ಇವೆಲ್ಲ ವರ್ಡ್ಸನ್ನು ದಿನನಿತ್ಯ ನಾವು ಬಳಸುವಂಥ ಇಂಗ್ಲೀಷ್ ಪದಗಳು. ಸ್ಕೂಲ್ ಅಂತೀವಿ, ಶಾಲೆ ಅನ್ನೋದಿಲ್ಲ. ಪೊಲೀಸ್ ಅಂತೀವಿ ಅಲ್ವಾ, ಆರಕ್ಷಕರು ಅಂತ ಕನ್ನಡದಲ್ಲಿ. ಅಂದರೆ ಅದು ನಾವು ಯಾರೂ ಆರಕ್ಷಕರು ಅಂತ ಕರೆಯೋದಿಲ್ಲ, ಪೊಲೀಸ್ ಅಂತಲೇ ಕರೆಯೋದು. ರೈಲು, ಡ್ರೆಸ್, ಇಂಜಿನಿಯರ್, ಡಾಕ್ಟರ್, ಕಂಡಕ್ಟರ್, ಡ್ರೈವರ್. ಇವೆಲ್ಲ ಪದಗಳು ಪ್ರತಿನಿತ್ಯ ಬಳಸುವಂತಹ ಇಂಗ್ಲೀಷ್ ಬಳಕೆಯ ಪದಗಳು. ಓಕೆ, ವಸ್ತುಗಳ ಹೆಸರುಗಳು. ಈ ಮಾದರಿಯಲ್ಲಿ ರೂಪಿಸಿರುವಂತೆ ಸೂಕ್ತ ಪದ ರಚಿಸಿ ಬರೆಯಿರಿ. ನೋಡಿ, ಇಲ್ಲಿ ಒಂದು ಮಾಡೆಲ್ ಕೊಟ್ಟಿದ್ದಾರೆ. ಕೇಳು, ಕೇಳಿಯಾನು, ಕೇಳಿಯಾರು. ಹೀಗೆ ಈ 4 ವರ್ಡ್ಸನ್ನು ಯೂಸ್ ಮಾಡಿ ಇದೇ ರೀತಿ ನೀವು ಫಿಲ್ ಮಾಡಬೇಕು. ನೋಡಿ, ಕೇಳು ಇದೆ, ಕೇಳಿಯಾನು, ಕೇಳಿಯಾರು. ಹೋಗು, ಹೋಗಿಯಾನು, ಹೋಗಿಯಾರು. ಬೇಡು, ಬೇಡಿಯಾನು, ಬೇಡಿಯಾರು. ಮಾಡು, ಮಾಡಿಯಾನು, ಮಾಡಿಯಾರು. ಓಕೆ, ಮಾದರಿಯಂತೆ ಪದ ಬಳ್ಳಿ ರಚಿಸಿ. ನೋಡಿ, ಇಲ್ಲಿ ಮರ, ಲಾಸ್ಟ್ ಲೆಟರ್ ತಗೊಳ್ಳಿ. ರಾ ಇಂದ ಮತ್ತೆ ಒಂದು ವರ್ಡನ್ನು ಬರಿಬೇಕು ನೀವು. ರಸ, ನೆಕ್ಸ್ಟ್ ಲಾಸ್ಟ್ ಲೆಟರ್ ಸ ಇಂದ ಸರ, ನೆಕ್ಸ್ಟ್ ಲಾಸ್ಟ್ ಲೆಟರ್ ರ, ಮತ್ತೆ ರಾ ಬಂದಿದೆ, ಸೊ ರಥ. ಹಾಗೆ ಲಾಸ್ಟ್ ಲೆಟರನ್ನು ತಗೊಂಡು ಬೇರೆ ಮೀನಿಂಗ್ಫುಲ್ ವರ್ಡ್ಸನ್ನು ಫ್ರೇಮ್ ಮಾಡಬೇಕು. ಓಕೆ, ಜನಕ, ಕ ಬಂದಿದೆ ಇಲ್ಲಿ, ಸೊ ಕನಕ. ಮತ್ತೆ ಕ ಬಂತು, ಕಣಜ. ಸೊ ಲಾಸ್ಟ್ ಲೆಟರ್ ಜಲಜ. ಇಲ್ಲಿ 4 ಲೆಟರ್ ಇರ್ತಕ್ಕಂಥ ವರ್ಡ್ಸನ್ನು ಬರೆದಿರೋದ್ರಿಂದ 3 ಲೆಟರ್ ಇರ್ತಕ್ಕಂಥ ವರ್ಡ್ಸನ್ನು ಬರೆದಿರೋದ್ರಿಂದ ನೀವು ಸಹ ಫ್ರೇಮ್ ಮಾಡಬೇಕಾದ್ರೆ 3 ಲೆಟರ್ ಇರ್ತಕ್ಕಂಥ ವರ್ಡ್ಸನ್ನೇ ಬರಿಬೇಕು. ಓಕೆ, ವನಜ, ಲಾಸ್ಟ್ ಲೆಟರ್, ಸೊ ಜನಕ. ಲಾಸ್ಟ್ ಲೆಟರ್ ಕಮಲ. ಲಾಸ್ಟ್ ಲೆಟರ್ ಲವಣ. ಓಕೆ, ದೆನ್ ನೆಕ್ಸ್ಟ್ ವರ್ಡ್, ಲಾಸ್ಟ್ ವರ್ಡ್ ಭವನ. ಲಾಸ್ಟ್ ಲೆಟರ್ ನಯನ. ದೆನ್ ಲಾಸ್ಟ್ ಲೆಟರ್ ನಗದು. ಲಾಸ್ಟ್ ಲೆಟರ್ ದುರ್ಗತಿ. ಓಕೆ, ಇಷ್ಟು ಈ ಪಾಠದಲ್ಲಿ ಪ್ರವಾಸ ಹೋಗೋಣ ಗದ್ಯ ಭಾಗ ಏನಿದೆ ಇದರಲ್ಲಿ ಬರ್ತಕ್ಕಂತಹ ಪೂರ್ತಿ ಪ್ರಶ್ನೋತ್ತರಗಳು ಮತ್ತು ಭಾಷಾಭ್ಯಾಸ.
ಅರ್ಥ ಆಗಿದೆ ಅಲ್ವಾ ಮಕ್ಕಳೇ? ನಮಸ್ತೆ.